ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೇ ಇರಲಿ, ಊಟದ ಜೊತೆ ಉಪ್ಪಿನಕಾಯಿ ಇದ್ರೇ ಚಂದ ಅಲ್ವಾ? ಯಾಕೆ ಉಪ್ಪಿನಕಾಯಿ ನಾವು ಮನೆಯಲ್ಲೇ ಮಾಡಿ ತಿನ್ನಬಾರ್ದು? ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ನಮಗೆ ಯಾವ ರೀತಿ ಬೇಕೋ ಉಪ್ಪು, ಖಾರ, ಹುಳಿ ನಾವು ಹಾಕ್ಕೊಂಡು ತುಂಬ ಸುಲಭವಾಗಿ ಮಾಡಿ ಇಟ್ಬಿಟ್ರೆ ತಿಂಗಳಗಟ್ಟಲೆ ಯೂಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ತುಂಬ ಸುಲಭವಾದ ಈ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಆಮ್ಲಾ ಪಿಕ್ಕಲ್ ಇದು. ಅಂದರೆ ಬೆಟ್ಟದ ನೆಲ್ಲಿಕಾಯಿನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಈಗ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಅಂದರೆ ಕುಕ್ಕರಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ. ನೀರು ಸ್ವಲ್ಪ ಅಂದರೆ ಸ್ಟೀಮ್ ಮಾಡಬೇಕಾಗತ್ತೆ. ನೋಡಿ, ಈ ಆಮ್ಲ ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿನ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಈಗ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ಒಂದು 15 ನಿಮಿಷ ಅದು ಸ್ಟೀಮ್ ಆಗಲಿ. ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೋಬಹುದು. ನಾನೀಗ ಸೈಡಲ್ಲಿ ಆ ಕಡೆ ಇಟ್ಟು ಈಗ ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನಾನೀಗ ಮಸಾಲೆ ಅಂದರೆ ಆಮ್ಲ ಪಿಕ್ಕಲ್ ಮಾಡ್ತಾ ಇದ್ದೀನಲ್ವ, ಸೊ ಅದಕ್ಕೆ ಯಾವ ರೀತಿ ಮಸಾಲೆ ಬೇಕು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಕಡಾಯಿ ಬಿಸಿ ಆಗಿದೆ. ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದನ್ನು ತಗೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಕೂಡ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಸ್ವಲ್ಪ ಆ ಫ್ಲೇವರ್ ಬರಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಷ್ಟೇ. ಸೊ ಈಗ ನಾನು ಇದನ್ನು 2ರಿಂದ 3 ನಿಮಿಷ ರೋಸ್ಟ್ ಮಾಡಿಬಿಟ್ಟು ಅಂದರೆ ಹುರ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಏನಾಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಆ ಫ್ಲೇವರ್, ಮಸಾಲೆ ಫ್ಲೇವರ್ ಎಲ್ಲ ಒಂಥರ ಸುಟ್ಟಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ತೀನಿ. ತುಂಬ ತರಿಯಾಗಿ, ಸ್ವಲ್ಪ ತುಂಬ ಫೈನ್ ಪೌಡ್ರ್ ಕೂಡ ಮಾಡ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಇರಬೇಕು. ತುಂಬ ಚೆನ್ನಾಗಿ ಬಂದಿದೆ. ಇದರ ರುಚಿ ರಿಯಲಿ ಫ್ರೆಂಡ್ಸ್ ಮರೆಯೋದೇ ಇಲ್ಲ ನೀವು, ಅಷ್ಟೊಂದು ರುಚಿಯಾಗಿರುತ್ತೆ. ಅಲ್ಲಿ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ ನಾನು. ಆಮ್ಲ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ ನೆಲ್ಲಿಕಾಯಿ, ಅದು ಕೂಡ ನೋಡಿ ಇಷ್ಟು ಚೆನ್ನಾಗಿ ಫ್ಲೇವರ್. ಅಂದರೆ ಆ ಪೌಡ್ರ್ ನೀವು ಒಂದು ಪ್ಲೇಟಲ್ಲಿ ಹಾಕಿದ ತಕ್ಷಣ ಅದ್ರ ಪರಿಮಳ ಬರುತ್ತೆ. ಸೊ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ, ಅದನ್ನು ತೆಗೆದುಬಿಟ್ಟು ಈಗ ನಾನು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತೀನಿ. ಆಮ್ಲ ಅಂದರೆ ನೀರಲ್ಲಿ ಹಾಕಿ ಕುದಿಸ್ಲಿಕ್ಕೆ ಹೋಗಬೇಡಿ. ಕೆಲವರು ನೀರಲ್ಲಿ ಹಾಕಿ ಕುದಿಸಿ ಅದ್ರ ಫ್ಲೇವರ್ ಎಲ್ಲ ಆ ನೀರಲ್ಲಿ ಹೋಗ್ಬಿಡುತ್ತೆ, ಅದೆಲ್ಲ ವೇಸ್ಟು. ಸೊ ಹಾಗಾಗಿ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳಿ, ಅದರ ಅಂಶ ಎಲ್ಲ ಅದರಲ್ಲೇ ಇರುತ್ತೆ. ಈಗ ಏನು ಮಾಡ್ತೀನಂದರೆ, ಈಗ ಒಂದು ಪ್ಲೇಟಲ್ಲಿ ನಾನು ಇದರಲ್ಲಿ ಅಂದರೆ ಒದ್ದೆ ಇರುತ್ತಲ್ವ, ನೀರಿನ ಅಂಶ ಮಾತ್ರ ಇರಬಾರ್ದು. ನೀರಿನ ಅಂಶ ಇಲ್ಲ ಅಂದರೆ ತಿಂಗಳಗಟ್ಟಲೆ ಇಟ್ಟರು ಹೊರಗಡೆ ಇಟ್ಟೇ ನೀವು ಯೂಸ್ ಮಾಡ್ಬೋದು. ಸೊ ನಾವೊಂದು ಟಿಶ್ಯೂ ತೊಗೊಂಡು ಎಲ್ಲ ನೀರಿನ ಅಂಶ ಅಂದರೆ ನೀರಿರುತ್ತಲ್ಲ ಸ್ವಲ್ಪ, ಸೊ ಅದನ್ನೆಲ್ಲ ನಾನು ಒರೆಸ್ಕೊಂಡು ಈಗ ನೋಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಆ ಆಮ್ಲ ಸ್ಟೀಮ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಆ ಬೀಜ ಒಂದು ಕಡೆ ನೋಡಿ, ಎಲ್ಲೂ ಕೂಡ ಕಟ್ ಮಾಡಬೇಕು ಅಂತ ಇರಲ್ಲ, ಏನಿರಲ್ಲ. ಮತ್ತು ಇನ್ಸ್ಟೆಂಟಾಗಿ ನಿಮ್ಗೆ ಏನಾದರೂ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸಿದರೆ ಮನೆಯಲ್ಲೇ ಆರೋಗ್ಯಕರವಾಗಿ ಈ ಉಪ್ಪಿನಕಾಯಿನ ಮಾಡಿ ತಿನ್ನಿ. ಆಮ್ಲ ನಮಗೆ ಕಣ್ಣಿಗೆ, ಕೂದಲಿಗೆ, ಚರ್ಮಕ್ಕೆ ತುಂಬಾ ಒಳ್ಳೆಯದು. ಓವರಾಲ್ ಇದು ಅದು ವಿಂಟರ್ ಸೀಸನಲ್ಲಂತೂ ಇದನ್ನು ತುಂಬಾ ಅತಿ ಹೆಚ್ಚಾಗಿ ಬಳಸೋದು ಇದ್ರದ ಅವಶ್ಯಕತೆ ಇರುತ್ತೆ. ಯಾಕಂದರೆ ಇದು ಆರೋಗ್ಯಕರವಾದ ಒಂದು ಆಮ್ಲ. ಹಾಗಾಗಿ ಈ ವಿಂಟರ್ ಸೀಸನ್ ಇರಲಿ, ಯಾವುದೇ ಸೀಸನ್ ಇರಲಿ, ಬಟ್ ಇದು ಆಮ್ಲ ಅಥವಾ ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ಒಂಥರ ರಾಮಬಾಣ ಅಂತ ಹೇಳ್ಬೋದು. ಸೊ ನೋಡಿ, ಇದೇ ರೀತಿಯಾಗಿ ನಾನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದು ಬೀಜ ಎಲ್ಲ ಸಪ್ರೇಟಾಗಿ ಬಂದಿದೆ. ಮತ್ತು ನಾನು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಏನಾದರೂ ಒದ್ದೆ ಇದ್ದರೆ ಅದನ್ನು ನೀಟಾಗಿ ಒರೆಸ್ಕೊಂಡು ಈಗ ಸೈಡ್ ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಬಿಸಿ ಮಾಡ್ತೀನಿ. ಜಸ್ಟ್ ಅದು ಬಿಸಿ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಒಂದು ಪಾತ್ರೆಯಲ್ಲಿ ತೊಗೊಂಡು ನಾನು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಿಕ್ಸ್ ಮಾಡಬೇಕಲ್ವ. ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಂತರ ಇಲ್ಲಿ ನಾವೇನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೋಬೇಕು, ಸ್ವಲ್ಪ ಇಂಗ್, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಕೈಯಿಂದ ಸ್ವಲ್ಪ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಈಗ ಏನು ಎಣ್ಣೆ ಬಿಸಿ ಮಾಡಿಟ್ಟಿದ್ನಲ್ಲ, ತುಂಬ ಬಿಸಿ ಇರುವಾಗ ಹಾಕ್ಕೊಬಿಡಿ, ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಇದನ್ನು ಹಾಕ್ಕೋಬೇಕು. ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಆರಿದ ಮೇಲೆ ಇದನ್ನು ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ 1 ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ. ವಿನಿಗರ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಕೂಡ ನೀವು ಹಾಕ್ಕೋಬೋದು, ಅಥವಾ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಯಾಕಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತಲ್ವ. ಹಾಗೆ ವಿನಿಗರ್ ಹಾಕೋದ್ರಿಂದ ಏನಾಗುತ್ತೆ, ತುಂಬ ದಿನಗಳ ಕಾಲ ಇದನ್ನು ನಾವು ಹೊರಗಡೆ ಸ್ಟೋರ್ ಮಾಡಿ ಇಡ್ಬೋದು ಅಂತ ಅಷ್ಟೇ, ಹಾಳಾಗಲ್ಲ ಬೇಗ.
ಸೊ ನೋಡಿ, ಈ ರೀತಿಯಾಗಿ ನಾನು ಮನೆಯಲ್ಲೇ ಉಪ್ಪಿನಕಾಯಿನ ತುಂಬ ಸರಳವಾಗಿ ಮಾಡಿದ್ದೀನಿ. ರುಚಿ ಅಂತೂ ಸೂಪರು. ಬಾಯಲ್ಲಿ ನೀರೂರಿಸುವಂತಹ ಈ ಉಪ್ಪಿನಕಾಯಿ ಎಲ್ಲ ಊಟದಲ್ಲಿ ನೀವು ಇದನ್ನು ಬಳಸಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡಿ ನೀವು ಒಂದು ನೋಡಿ, ಈ ಜಾರಲ್ಲಿ ಹಾಕೋಬೇಕು. ಮತ್ತು ನಾವು ನೀಟಾಗಿ ಕ್ಲೀನಾಗಿ ಮಾಡಬೇಕು. ನೀರಿನ ಅಂಶ ಇರಬಾರ್ದು. ತುಂಬ ಕ್ಲೀನಾಗಿ ಮಾಡಿದರೆ ಇದು ಹಾಳಾಗಲ್ಲ. ನೀವು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಹೊರಗಡೆನೇ ಇಟ್ಟು ತಿಂಗಳಗಟ್ಟಲೆ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ರೀತಿ ಒಂದು ಜಾರಲ್ಲಿ ಹಾಕ್ಕೊಂಡು, ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಉಳಿದಿತ್ತಲ್ವ ಅದನ್ನು ನಾನು ಮೇಲೆ ಹಾಕಿದ್ದೀನಿ. ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಹಾಕಿಬಿಟ್ಟು ಏರ್ ಟೈಟ್ ಬಾಕ್ಸಲ್ಲಿ, ಅಂದರೆ ಈ ಗಾಜಿನ ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಬಿಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಊಟದಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.